ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ಪ್ರತಿಧಿ ಫೌಂಡೇಶನ್ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಹಾಗೂ ಉಚಿತ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿತ್ತು. 2 ದಿನಗಳ ಈ ಕಾರ್ಯಕ್ರಮವನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಪಾಲ್ಗೊಂಡು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷರಾದ ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಪ್ರತಿಧಿ ಫೌಂಡೇಶನ್ನ ಅಧ್ಯಕ್ಷರಾದ ಪ್ರಜ್ವಲ್ ರಾಜ್, ಉಪಾಧ್ಯಕ್ಷರಾದ ನಿತಿನ್ ಕಾರ್ಕಳ, ಫೌಂಡೇಶನ್ ಸಲಹಾ ಸಮಿತಿ ಅಧ್ಯಕ್ಷರಾದ ಡಾ. ಬಿ.ಸಿ. ಭಗವಾನ್, ಡಾ. ಗಿರೀಶ್ ಎಂಎಸ್, ಇಎಸ್ಐ ಹಾಸ್ಪಿಟಲ್ ಎಚ್ಒಡಿ ಸೇರಿದಂತೆ ಹಲವು ಗಣ್ಯರು ಮತ್ತು ಪ್ರತಿನಿಧಿಗಳು ಮತ್ತು ಫೌಂಡೇಶನ್ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇನ್ನು 2 ದಿನಗಳ ಕಾಲ ನಡೆಯುವ ಈ ಆರೋಗ್ಯ ಶಿಬಿರದಲ್ಲಿ ಬಿಪಿ, ಶುಗರ್, ಇಸಿಜಿ, ಚರ್ಮರೋಗ, ಕಣ್ಣಿನ ತಪಾಸಣೆ, ಮೂಳೆ, ಎಲುಬು ಕೀಲು, ಕ್ಯಾನ್ಸರ್ ಸೇರಿದಂತೆ ಹಲವು ಕಾಯಿಲೆಗಳಿಗೆ ನುರಿತ ತಜ್ಞ ವೈದ್ಯರಿಂದ ಉಚಿತ ಸಲಹೆ ಹಾಗೂ ಚಿಕಿತ್ಸೆಯನ್ನು ನೀಡಲಾಗುವುದು. ಇಲ್ಲಿ ಒಂದು ಮೆಗಾ ಹೆಲ್ತ್ ಎಕ್ಸ್ಪೋ ಪ್ರತಿಧಿ ಫೌಂಡೇಶನ್ ಅವರು ಮಾಡಿದ್ದಾರೆ. ಎಲ್ಲ ಈ ಪ್ರತಿಧಿ ಫೌಂಡೇಶನ್ ಅಂದರೆ ಎಲ್ಲ ಬೆಂಗಳೂರಿನಲ್ಲಿ ಇರುವಂಥ ಎಲ್ಲ ಡಾಕ್ಟರ್ಗಳು ಅವರೇ ಸೇರಿ ಅದಕ್ಕೆ ಎಲ್ಲ ಒಂದು ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಶುರು ಮಾಡಿರುವಂಥ ಒಂದು ಫೌಂಡೇಶನ್ 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅವರು ಭಾಳಷ್ಟು ಜನರಿಗೆ ಸಹಾಯ ಮಾಡುವಂಥದ್ದು, ಹೆಲ್ತ್ ಕ್ಯಾಂಪ್ಗಳು ಮಾಡುವಂಥದ್ದು, ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಯಾರು ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರಿಗೆ ಎಲ್ಲ ರೀತಿಯ ಒಂದು ಸಲಹೆ ಸಹಕಾರ ನೀಡುವಂಥದ್ದು ಮತ್ತು ಅನೇಕ ಕುಟುಂಬದ ಮಕ್ಕಳಿಗೆ, ಯಾರು ಕ್ಯಾನ್ಸರ್ ಕುಟುಂಬದ ಮಕ್ಕಳಿಗೆ ಆರೋಗ್ಯ ಶಿಕ್ಷಣಕ್ಕೆಲ್ಲ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಉತ್ತಮ ಕೆಲಸ. ಇವತ್ತು ಅವರು ಈ ಎಕ್ಸ್ಪೋ ಮಾಡಿ ಎಲ್ಲ ಅನೇಕ ತಜ್ಞರನ್ನು ಕೂಡ ಕರೆಸಿ ಅವ್ರ ಕೈಲೂ ಕೂಡ ಬೋಧನೆ ಇರ್ತದೆ ಮತ್ತು ಎಲ್ಲ ಆಸ್ಪತ್ರೆಗಳು ಅವ್ರನ್ನೂ ಕೂಡ ಕರೆಸಿದ್ದಾರೆ. ಆಸ್ಪತ್ರೆ ಅನೇಕ ಬೇರೆ ಬೇರೆ ವಿವಿಧ ಹಾಸ್ಪಿಟಲ್ಸ್ ಕರ್ನಾಟಕದಲ್ಲಿ ಇರುವಂಥವ್ರು ಮತ್ತು ವೈದ್ಯಕೀಯ ಸಲಕರಣೆಗಳು ಮಾಡುವಂಥವ್ರು ಅವರು ಇದ್ದಾರೆ. ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಬಗ್ಗೆ ಜನರಿಗೆ ಇನ್ನೂ ಹೆಚ್ಚು ಗೊತ್ತಾಗುವಂಥದ್ದು, ಏಕೆಂದರೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಇದೆ, ಏನೇನು ಹೊಸ ಒಂದು ಟೆಕ್ನಾಲಜಿ ಏನೇನು ಬಂದಿದೆ ಮತ್ತು ಒಂದು ಮಾಹಿತಿ ಎಲ್ಲರೂ ಕೂಡ ಗೊತ್ತಾಗುವಂಥದ್ದು, ಹಂಚ್ಕೊಳ್ಳುವಂಥದ್ದಕ್ಕೆ ಇಂಥ ಎಕ್ಸ್ಪೋಗಳು ಭಾಳ ಮುಖ್ಯ. ಸೊ ಇದೊಂದು ವೇದಿಕೆ ಆಗ್ತದೆ, ಎಲ್ಲರೂ ಕೂಡ ಬರೋದು, ಸೇರೋದು, ಚರ್ಚೆ ಮಾಡೋದು, ತಿಳ್ಕೊಳ್ಳೋದು. ಇದರಿಂದ ಒಂದು ಆರೋಗ್ಯ ಕ್ಷೇತ್ರದ ಒಂದು ಉನ್ನತೀಕರಣಕ್ಕೆ ಕಾರಣ ಆಗಿದೆ. ಸೊ ಇವತ್ತು ತುಂಬ ಚೆನ್ನಾಗಿ ಇವತ್ತು ಡಾಕ್ಟರ್ ಪ್ರಜ್ವಲ ರಾಜ್ ಅವರು ಮತ್ತು ಎಲ್ಲ ಬೇರೆ ಅವರೆಲ್ಲ ಸೇರಿ ಇವತ್ತು ಮಾಡಿದರೆ ಮತ್ತು ಫ್ರೀ ಹೆಲ್ತ್ ಕ್ಯಾಂಪ್ ಇದೆ. ಜೊತೆಗೆ ಇಲ್ಲಿ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳ ಭಾಗವಹಿಸಿದ್ದು, ಇಲ್ಲಿ ನಗರದ ಸಾರ್ವಜನಿಕರು ಭೇಟಿ ನೀಡಿ ಇದರ ಸದುಪಯೋಗವನ್ನು ಪಡೆಯಬೇಕು ಎಂದು ಸಂಘಟಕರಾದ ಪ್ರಜ್ವಲ್ ರಾಜ್ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು, ಪ್ರತಿಧಿ ಫೌಂಡೇಶನ್ ಅವರ ಈ ಕಾರ್ಯ ಶ್ಲಾಘನೀಯ. ಇದೇ ರೀತಿ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಕಾಯಿಲೆಗಳಿಗೆ ಉಚಿತವಾಗಿ ಸಲಹೆ ಮತ್ತು ಚಿಕಿತ್ಸೆಯನ್ನು ನೀಡುವುದು ಒಳ್ಳೆಯ ಕಾರ್ಯವಾಗಿದ್ದು, ಸರ್ಕಾರ ಈ ರೀತಿಯ ಕಾರ್ಯಗಳಿಗೆ ಯಾವತ್ತೂ ಸಹಕಾರ ನೀಡುತ್ತಾ ಬರುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಇದೇ ರೀತಿಯ ಕೆಲಸಗಳನ್ನ ಎಲ್ಲ ರೀತಿಯ ಸಾರ್ವಜನಿಕ ಸಂಘ ಸಂಸ್ಥೆಗಳು, ಫೌಂಡೇಶನ್ಗಳು ಮಾಡಲು ಮುಂದೆ ಬಂದರೆ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿ ಕರೆ ನೀಡಿದರು. ಕ್ಯಾನ್ಸರ್ ಇಂದ ಯಾರು ತೀರ್ಕೊಂಡಿದ್ದಾರೆ ಅವರ ಕುಟುಂಬದ ಮಕ್ಕಳಿಗೆ ಅವರಿಗೆ ಸಹಾಯ ಮಾಡುವಂಥದ್ದು, ಅವರಿಗೆ ಎಜುಕೇಷನ್ಗೆ, ಅವರ ಹೆಲ್ತ್ಗೆ ಸಹಾಯ ಮಾಡುವಂಥದ್ದು. ಸುಮಾರು ನನಗೆ ಹೇಳ್ತಾ ಇದ್ರು, ಸುಮಾರು 89 ಮಕ್ಕಳನ್ನ ಅವರು ನೋಡ್ಕೊಳ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಇದು ಬಹಳ ಒಳ್ಳೆಯ ಪುಣ್ಯ ಕೆಲಸ ನಾವು ಮಾಡಿದ್ದೀವಿ. ಅಂದ್ರೆ ಎಷ್ಟು ನೋಡಿ, ಎಷ್ಟು ಒಂದೇ ಮಗು ಇರ್ಬೋದು, 10 ಇರ್ಬೋದು, 80 ಇರ್ಬೋದು, 1000 ಇರ್ಬೋದು, ಆದ್ರೆ ನಮ್ಮ ಕೈಗೆ ಏನು ಮಾಡಕ್ ಸಾಧ್ಯ ಆಗುತ್ತೆ ಅದನ್ನ ನಾವು ಮಾಡ್ತಾ ಇದ್ದೀವಿ, ಅದನ್ನ ಅವ್ರು ಮಾಡಿದ್ದಾರೆ. ಸೊ ಅವರ ಒಂದು ಏನು ಜನಪರ ಇರುವಂತ ಕಾಳಜಿ, ಕಮಿಟ್ಮೆಂಟ್ ಅದು ಕಾಣ್ತಾ ಇದೆ. ಸೊ ಅದರ ಮುಖಾಂತರ ಇವತ್ತು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ವಿವಿಧ ಆಸ್ಪತ್ರೆಗಳು ಮತ್ತು ಬೇರೆ ಮೆಡಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು ಮತ್ತು ಮೆಡಿಕಲ್ ಕಾಲೇಜ್ಗಳಿರ್ಬೋದು, ಅವರೆಲ್ಲರೂ ಕೂಡ ಕರೆಸಿದ್ದಾರೆ. ಅವ್ರಿಗೂ ಪರಿಚಯ ಆಗ್ತದೆ, ಮಾಹಿತಿಯನ್ನ ಅವರೊಬ್ಬರಿಗೊಬ್ರು ಪರಸ್ಪರ ಶೇರ್ ಮಾಡ್ಕೊಳ್ತಾರೆ. ಬೇರೆ ಗ್ರಾಹಕರು ಕೂಡ ಮತ್ತು ಈ ಫೀಲ್ಡ್ ಅಲ್ಲಿ ಇರುವಂತ ಜನರು ಕೂಡ ಬಂದು ಸ್ಟಾಲ್ಗಳಲ್ಲಿ ನೋಡಿದಾಗ. ಇನ್ನು ಈ ಫೌಂಡೇಶನ್ ಅಧ್ಯಕ್ಷರಾದ ಪ್ರಜ್ವಲ್ ರಾಜ್ ಅವರು ಉಚಿತ ಆರೋಗ್ಯ ಶಿಬಿರ ಹಾಗೂ ಒಂದೇ ಸೂರಿನಡಿ ಹಲವು ಆಸ್ಪತ್ರೆ ಮತ್ತು ಆಸ್ಪತ್ರೆಗೆ ಸಂಬಂಧಪಟ್ಟ ಸಲಕರಣೆಗಳ ಉತ್ಪಾದಿಸುವ ಕಂಪನಿಗಳನ್ನ ಒಟ್ಟುಗೂಡಿಸಿರುವುದು ಎಲ್ಲರಿಗೂ ಒಳ್ಳೆಯದಾಗಿದೆ. ಏಕೆಂದರೆ ಒಬ್ಬರಿಗೊಬ್ಬರು ಪರಿಚಯವಾಗುತ್ತದೆ. ಜನಸೇವೆ ಮಾಡುವಂತ ನಿಮ್ಮ ಕಾರ್ಯಕ್ಕೆ ಇನ್ನಷ್ಟು ಸದಾವಕಾಶ ದೊರೆಯುತ್ತದೆ ಎಂದು
ದಿನೇಶ್ ಗುಂಡೂರಾವ್ ಶ್ಲಾಘನೆ ವ್ಯಕ್ತಪಡಿಸಿದರು. ಸ್ವಸ್ಥ ಕರ್ನಾಟಕ 2024 ಅಂತ ಒಂದು ಮೆಗಾ ಹೆಲ್ತ್ ಎಕ್ಸ್ಪೋ ಆರ್ಗನೈಸ್ ಮಾಡಿದ್ದೀವಿ. ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಈಗ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಇದರಲ್ಲಿ ಬೃಹತ್ ಆರೋಗ್ಯ ಶಿಬಿರ ಇಟ್ಕೊಂಡಿದ್ದೀವಿ. ಸ್ವಸ್ಥ ಕರ್ನಾಟಕ ಅಂದರೆ ನಮ್ಮ ಸಮಸ್ತ ರಾಜ್ಯದ ಜನತೆ ಸ್ವಸ್ಥರಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದು. ನಮ್ಮ ಮೇನ್ ಸ್ಲೋಗನ್ ಅರ್ಲಿ ಡಿಟೆಕ್ಷನ್ ಈಸ್ ಅರ್ಲಿ ಕ್ಯೂರ್ ಅಂತ. ಬೇಗ ನಮಗೆ ಯಾವುದೇ ಒಂದು ತೊಂದರೆ ಗೊತ್ತಾಯಿತು ಅಂದರೆ ಗುಣ ಕೂಡ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಿರೋದು. ಸೊ ಸುಮಾರು ಚೆಕಪ್ ಇಟ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಫ್ರೀ ಮಾಡ್ತಾ ಇದ್ದೀವಿ. ECG ಇದೆ, ಎಕೋ ಇದೆ, ಕಾರ್ಡಿಯೋಲಜಿಸ್ಟ್ ಕನ್ಸಲ್ಟೇಷನ್, ಮೂಳೆ ಸಾಂದ್ರತೆ ಪರೀಕ್ಷೆ, ಸ್ತನ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋಕ್ಕೆ ಮ್ಯಾಮೋಗ್ರಾಮ್ಸ್ ಇದೆ, ಗುದದ್ವಾರದ ಪರೀಕ್ಷೆಗಳಿದೆ, ಗುದದ್ವಾರದ ಕ್ಯಾನ್ಸರ್ ಡಿಟೆಕ್ಷನ್ ಮಾಡೋ ಪರೀಕ್ಷೆಗಳಿದೆ, ಗರ್ಭಕಂಠದ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋ ಪರೀಕ್ಷೆಗಳಿದೆ, ಕೆಲವು ಬ್ಲಡ್ ಚೆಕಪ್ ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಡೆಂಟಲ್ ಚೆಕಪ್ ಮಾಡ್ತಾ ಇದ್ದೀವಿ, ಡೆಂಟಲ್ ಟ್ರೀಟ್ಮೆಂಟ್ ಸಹ ಮಾಡಿಕೊಡ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮ ಕುರಿತು ಮಾತನಾಡಿದ ಫೌಂಡೇಶನ್ ಅಧ್ಯಕ್ಷರಾದ ಪ್ರಜ್ವಲ್ ರಾಜ್ ಅವರು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟಕರಾದ ಪ್ರಜ್ವಲ್ ರಾಜ್ ಅವರು, 2 ದಿನಗಳ ನಡೆಯುವ ಈ ಉಚಿತ ಆರೋಗ್ಯ ಶಿಬಿರವನ್ನು ಬೆಂಗಳೂರು ಜನತೆ ಬಂದು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ಇಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಉಚಿತವಾಗಿ ಸಲಹೆ ಮತ್ತು ಚಿಕಿತ್ಸೆಯನ್ನು ಕೂಡ ನೀಡಲಾಗುವುದು ಎಂದು ಮನವಿ ಕೂಡ ಮಾಡಿದರು. ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಉಚಿತ ಚಿಕಿತ್ಸೆಯನ್ನ ಏರ್ಪಡಿಸಲಾಗಿತ್ತು. ನಗರದ ಹಲವು ಜನರು ಇಂದು ಕೂಡ ಈ ಆರೋಗ್ಯ ಶಿಬಿರಕ್ಕೆ ಭೇಟಿ ನೀಡಿ ಹಲವು ಸಲಹೆ ಮತ್ತು ಚಿಕಿತ್ಸೆಯನ್ನ ಪಡೆಯುತ್ತಿರುವುದು ಕಂಡುಬಂತು. ಸ್ವಲ್ಪ ಫ್ರಂಟ್ಗೆ ಹೋಗಿ. ಸೈನ್ಸ್ ಮೂಲಕ ನಾವು ಸ್ಪಿರಿಚುವಾಲಿಟಿನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ಸೊ ಸೈನ್ಸ್ ಮೂಲಕ ಹೇಗೆ ಅಂದರೆ ಫಸ್ಟು ಸೆಲ್ಫಲ್ಲಿ ಅವೇರ್ ಆಗೋದು. ಅಂದರೆ ನಾವು ಹೂ ಆರ್ ಮೈ, ವಾಟ್ ಆರ್ ಮೈ, ಹೌ ಆರ್ ಮೈ, ವೇರ್ ಆರ್ ಮೈ ಅಂತ ತಿಳ್ಕೊಂಡಾಗ, ಸೆಲ್ಫ್ ಎನ್ಕ್ವೈರಿ ಮಾಡಿದಾಗ ವಿ ಕಮ್ ಟು ಸೆಲ್ಫ್ ರಿಯಲೈಸೇಷನ್. ಅಂದರೆ ನಾವು ಯಾರು ಅಂತ ಗೊತ್ತಾಗುತ್ತೆ. ಈ ಸೆಲ್ಫ್ ರಿಯಲೈಸೇಷನ್ ಆದಾಗ ಸೆಲ್ಫ್ ರೆಗ್ಯುಲೇಷನ್ ಹೇಗೆ ಮಾಡ್ಬೋದು ಅಂದರೆ